ಹೇ ಬ್ಯೂಟಿಫುಲ್ ಡೇ ಬಿಗಿನಿಂಗ್ ವಿತ್ ಎ ಬ್ಯೂಟಿಫುಲ್ ಸ್ಮೈಲ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು 6 AM ಇಂದ. ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದಿದ್ದೀನಿ. ಎದ್ದು ಅಮ್ಮ ಅಡುಗೆಗೆ ರೆಡಿ ಮಾಡ್ಕೋತಾಯಿದ್ರು. ನಾನು ಟಿಫನ್ ಮಾಡ್ತೀನಿ ಅಂತ ಹೇಳಿದ್ದೆ, ಸೊ ಅದಕ್ಕೋಸ್ಕರ ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾಯಿದ್ರು. ಆ್ಯಂಡ್ ಇವತ್ತು ನಮ್ಮನೆ ಪಾಟ್ಗಳಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು ಅಂದರೆ, ಚಿಕ್ಕದಾಗಿದ್ದರೂ ಎಷ್ಟು ಜಾಸ್ತಿ ಹೂ ಬಿಟ್ಟಿದೆ ಅಲ್ವಾ. ಹಾಗೆ ಎ ಬಿ ಸಿ ಜ್ಯೂಸ್ ಖಾಲಿಯಾಗಿರೋದ್ರಿಂದ ಎ ಬಿ ಸಿ ಜ್ಯೂಸನ್ನ ಕುಡ್ತಿಲ್ಲ ಇವತ್ತು. ಸೊ ಅದರಿಂದ ಕಾಫಿನ ಕುಡಿದು ಒಂದಷ್ಟು ಎಕ್ಸಸೈಸ್ ಮಾಡಿಕೊಂಡು ಹಾಗೆ ವಾಂಗಿಬಾತನ್ನು ಮಾಡಿದೆ. ನಾನು ಎಷ್ಟು ಸಿಂಪಲಾಗಿ ಮಾಡ್ತೀನಿ ಗೊತ್ತಾ? ಆನಿಯನ್, ಟೊಮೆಟೊ, ಹುಣಸೆಹಣ್ಣು, ಕರಿಬೇವು ಸೊಪ್ಪು, ಆಮೇಲೆ ಒಣಮೆಣ್ಸಿನ್ಕಾಯಿ ಇಷ್ಟೇ. ಹಾಗೆ ವಾಂಗಿಬಾತ್ ಪೌಡ್ರು ಇಷ್ಟು ಹಾಕಿ ವಾಂಗಿಬಾತ್ ಪೌಡ್ರ್ ಮಾಡಿಕೊಂಡೆ. ಹಾಗೆ ಅಮ್ಮ ಈ ಕಡೆ ಸೈಡಲ್ಲಿ ಸಾಂಬಾರಿಗೆ ಅಂತ ಹೇಳಿ ಒಗ್ಗರಣೆನ ಹಾಕೋತಾಯಿದ್ರು. ಅಷ್ಟರಲ್ಲಿ ಅಮ್ಮ ಸಾಂಬಾರು ಕೂಡ ರೆಡಿ ಮಾಡಿದ್ರು. ಆ್ಯಂಡ್ ಟಿಫನ್ನ ಮಾಡಿ ಫ್ರೆಶಪ್ ಎಲ್ಲ ಆಗಿ ಒಂದು ಪಾರ್ಸೆಲ್ ಬಂದಿತ್ತು, ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ. ಏನು ಆ ಪಾರ್ಸೆಲ್ ಅಂತ ಕೇಳೋದಾದರೆ, ನಮ್ಮ ಮನೆ ಕಿಚನ್ ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತ ಹೇಳಿ ಅದನ್ನ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಒಂದು ಶೀಟ್ ಥರದ್ದು ಆರ್ಡ್ರ್ ಮಾಡಿದ್ದೆ. ಅದು ಸ್ವಲ್ಪ ಗ್ಲಾಸ್ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಬಿಫೋರ್ ಆಫ್ಟರ್ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಇದು ರಿಯಲ್ ಟೈಲ್ಸ್ ಥರನೇ ಕಾಣಿಸ್ತಾ ಇತ್ತು. ಇದ್ರ ಪ್ರೈಸ್ ಎಷ್ಟಕ್ಕೆ ಆರ್ಡ್ರ್ ಮಾಡಿತ್ತು ಅಂತ ಹೇಳಿದ್ರೆ 116 ಆರ್ಡ್ರ್ ಮಾಡಿದೆ. ನನಗಿದು ವರ್ತ್ ಅಂತ ಹೇಳಿ ಅನ್ನಿಸ್ತು. ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟ ಕೂಡ ಮಾಡಿ ನಾವು ರೆಡಿಯಾಗಿ ಹೊರಟಿದ್ದೆ ಫ್ಲವರ್ ಶೋ ನೋಡಲಿಕ್ಕೆ ಅಂತ. ಆಲ್ರೆಡಿ ಫ್ಲವರ್ ಶೋ ಸ್ಟಾರ್ಟ್ ಆಗಿಲ್ಲ ಅಂದರೂ 4-5 ಡೇಸ್ ಆಗಿತ್ತು, ನಾವಿನ್ನೂ ನೋಡೇ ಇರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಆ್ಯಂಡ್ ಲೈಟಿಂಗ್ಸ್ನ ಜೊತೆಗೆ ನೋಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ತುಂಬ ಟೈಮ್ ಆಗಿರೋದ್ರಿಂದ ಲೈಟಿಂಗ್ಸ್ ಕಡೆಗೆ ಹೋಗಲಿಲ್ಲ, ಜಸ್ಟ್ ಫ್ಲವರ್ ಶೋನ ನೋಡಿಕೊಂಡು ರಿಟರ್ನ್ ಆದ್ವಿ. ತುಂಬ ಚೆನ್ನಾಗಿ ಮಾಡಿದರು, ಆದರೆ ಹೋದ ವರ್ಷಕ್ಕಿಂತ ಈ ಸತಿ ತುಂಬ ಗ್ರ್ಯಾಂಡ್ ಇತ್ತು. ಆದರೆ ಫ್ಲವರ್ ಶೋಲಿ ಅಷ್ಟೊಂದು ಗ್ರ್ಯಾಂಡ್ ಇರಲಿಲ್ಲ. ಹೋದ ಸತಿನೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಸೊ ಅದರಿಂದ ಅರ್ಧ ನೋಡೋದಕ್ಕಾಗಿರಲಿಲ್ಲ. ಆ್ಯಂಡ್ ಈ ಸತಿ ಸ್ಪೆಷಲ್ ಅಂದರೆ ಈ ವಾಟರಲ್ಲಿ ಮ್ಯೂಸಿಕ್ ಹಾಕಿ ಒಂಥರ ಚೆನ್ನಾಗಿತ್ತು. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇ ಬಿ ಈ ಸತಿನೇ ಅನಿಸುತ್ತೆ ಈ ಥರ ಮಾಡಿತ್ತು. ಬ್ಯಾಂಗ್ಳೂರಲ್ಲಿ ನೋಡಿದ್ದೆ, ಅದು ಬಿಟ್ಟರೆ ನಮ್ಮ ಮೈಸೂರಲ್ಲೇ ನೋಡಿದ್ದು. ಫುಡ್ ಸ್ಟಾಲ್ ಕಡೆ ಅಂತೂ ಹೆವಿ ರಶ್ ಇತ್ತು. ನಾವೇನೋ ಟೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಪಾಪು ಬೇರೆ ಮಲಗಿರೋದ್ರಿಂದ ತುಂಬ ಬೇಗ ಫ್ಲವರ್ ಶೋನ ಬಿಟ್ವಿ. ಸೊ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.